ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆದಂತಹ ಒಂದು ಪಲ್ಯ ರೆಸಿಪಿನ ಬರೀ ಒಂದು 5 ನಿಮಿಷದಲ್ಲಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು 300 ಗ್ರಾಮ್ನಷ್ಟು ಬೀನ್ಸ್ ಹಾಗೆಯೇ ಒಂದು ಮೀಡಿಯಮ್ ಗಾತ್ರದ ಆಲೂಗೆಡ್ಡೆಯನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಆಮೇಲೆ ನೀಟಾಗಿ ಒಂದು 2ರಿಂದ 3 ನೀರು ತೊಳ್ಕೊಂಡು ಅದನ್ನು ಉಪಯೋಗ ಮಾಡ್ತಾ ಇದ್ದೀನಿ. ನೀವು ಮೊದಲಿಗೆ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೂ ತೊಳಿಬೋದು. ಸೊ ಇಲ್ಲಿ ಬಾಣಲಿನ ಬಿಸಿ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಒಂದು ಈರುಳ್ಳಿ ಹಾಕಿದ್ದೀನಿ, ದೊಡ್ಡ ಗಾತ್ರದ್ದು ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಹಾಕಿದಷ್ಟು. ಹಾಗೆಯೇ ಅರ್ಧ ಟೊಮೆಟೊ, ಒಂದು 2 ಹಸಿಮೆಣಸಿನ್ಕಾಯಿ, ಇದನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಸಪ್ರೇಟಾಗಿ ನೀವೇನು ಫ್ರೈ ಮಾಡ್ಕೋಬೇಕು ಅಂತಿಲ್ಲ, ಒಟ್ಟಿಗೆ ಹಾಕ್ಕೊಂಡು ಆ ಈರುಳ್ಳಿ ಬಾಡೋ ತನಕ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಈರುಳ್ಳಿ ಚೆನ್ನಾಗಿ ಬಾಡಿದೆ, ಅದಕ್ಕೆ ನಾನು ತೊಳೆದಂತಹ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೊಸಬ್ರು ಉಪ್ಪು ಹಾಕೋವಾಗ ದಯವಿಟ್ಟು ನೋಡ್ಕೊಂಡು ಹಾಕಿ, ಯಾಕಂತ ಹೇಳಿದರೆ ನೀವು ಜಾಸ್ತಿ ಹಾಕಿದ್ರೆ ಆಮೇಲೆ ಪಲ್ಯಕ್ಕೆಲ್ಲ ಕಮ್ಮಿ ಮಾಡೋದು ತುಂಬಾ ಕಷ್ಟ. ಸೊ ಸ್ವಲ್ಪ ಇವಾಗ ಹಾಕ್ಕೊಂಡು ಆಮೇಲೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಎಲ್ಲದನ್ನು ಒಂದು 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದಾದ ಮೇಲೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಆ ಬೀನ್ಸ್ ಬೇಯೋ ತನಕ ಬಿಟ್ಬಿಡಿ. ಇದಿಷ್ಟೇ ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಇಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ಪಲ್ಯದ ಪುಡಿ, ವೆಜಿಟೇಬಲ್ ಪೌಡರ್ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇದು ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಅರಿಶಿಣ ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ನೀವು ಸೇರಿಸ್ಕೋಬಹುದು. ಹಾಗೆಯೇ ಇಲ್ಲಿ ನಾನು 1 ಟೇಬಲ್ ಸ್ಪೂನು, 1ರಿಂದ 1/4 ಟೇಬಲ್ ಸ್ಪೂನಷ್ಟು ಪಲ್ಯದ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 1/4 ಭಾಗದಷ್ಟು ತೆಂಗಿನ ತುರಿ, ಇದು ಎರಡನ್ನೂ ಸೇರಿಸ್ಕೊಂಡು ನೀವು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತದೆ. ಎಲ್ಲದೂ ಕೂಡ ಚೆನ್ನಾಗಿ ಕಂಬೈನ್ ಆದರೆ ಸಾಕು, ಬೇರೆ ಏನು ಮಾಡಬೇಕು ಅಂತಿಲ್ಲ. 2 ನಿಮಿಷ ಕಂಬೈನ್ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಅದ್ಭುತವಾದಂತಹ ಪರಿಮಳಭರಿತವಾದಂತಹ ಪಲ್ಯ ಇವಾಗ ರೆಡಿಯಾಗಿದೆ. ನೀವು ಯಾವುದೇ ತರಕಾರಿಗಳಲ್ಲಿ ಪಲ್ಯ ಮಾಡಬೇಕಂದ್ರೂ ಕೂಡ ಈ ಪುಡಿನ ಬಳಕೆ ಮಾಡಬಹುದು. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.